ಸೋತವನಿಗೆ ಸುಳ್ಳೇ ಮಜಾ ಕೊಡುತ್ತದೆ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ಪುಣ್ಯವಂತ ಹಾಗೂ ಗುಣವಂತೆಯ ಸ್ವಭಾವ ಒಂದೇ ನಾಣ್ಯದ ಎರಡು ಮುಖ. ಒಂದು ಮುಖ ಬೆಲೆಯ ದ್ಯೋತಕವಾದರೆ ಇನ್ನೊಂದು ಮುಖ ಸಿಂಹ ಲಾಂಛನ. ಅಂದರೆ ಪುಣ್ಯವಂತನ ಬಳಿ ಯಾರಾದರೂ ಅವನ ಹೆಂಡತಿಯನ್ನು ಬೈದು ಅಯ್ಯೋ ಪಾಪ ನೀನು ಎಷ್ಟು ಕಷ್ಟ ಅನುಭವಿಸುತ್ತೀಯ ಎಂದರೆ ಅವರಿಗೆ ಏನು ಸಹಾಯ ಬೇಕೋ ಅದೆಲ್ಲವನ್ನೂ ಮಾಡುತ್ತಿದ್ದ. ಅದೇ ರೀತಿ ಗುಣವಂತೆಯ ಬಳಿ ಯಾರಾದರೂ ನಿನ್ನ ಗಂಡ ಅಂತಹವನು ಇಂತಹವನು ಎಂದು ಹೇಳಿದರೆ ಅದನ್ನೇ ನಿಜವೆಂದು ನಂಬಿ ಪುಣ್ಯವಂತನ ಮೆದುಳಿಗೆ ಕೈ ಹಾಕಿ ಸಿಂಹ ಲಾಂಛನದಂತೆ ಅರ್ಭಟಿಸುತ್ತಿದ್ದಳು. ಹೀಗಾಗಿ ಅವರ ಜೋಡಿ ಒಂದೇ ನಾಣ್ಯದ ಎರಡು ಮುಖ. ಬಲು ಅಪರೂಪ ನಮ್ ಜೋಡಿ ಎಂಬ ಹಾಡು ಇವರನ್ನು ನೋಡಿಯೇ ಹುಟ್ಟಿಕೊಂಡಿದ್ದು. ಒಂದು ದಿನ ಪುಣ್ಯವಂತ ಸ್ನೇಹಿತರೊಂದಿಗೆ ಕುಡಿಯುತ್ತಾ ಕುಳಿತಿದ್ದ. ಕುಡುಕರ ಮೇಳ ಮೇಲೈಸಿತ್ತು. ಎಲ್ಲರೂ ಅವರವರ ಬಗ್ಗೆ ಕೊಚ್ಚಿಕೊಳ್ಳುತ್ತಿದ್ದರು. ಪುಣ್ಯವಂತ ತಾನು ಸಹ ಕಡಿಮೆ ಇಲ್ಲ ಎಂಬಂತೆ ಹೇಳಿಕೊಳ್ಳುತ್ತಿದ್ದ. ಆಗ ಒಬ್ಬ ಗೆಳೆಯ, ನಿಜ ದೋಸ್ತು, ನಿನಗೆ ಸರಿಯಾದ ಬೆಂಬಲ ಸಿಕ್ಕಿದ್ದರೆ ಇಷ್ಟರೊಳಗೆ ನೀನು ದೊಡ್ಡ ವ್ಯಕ್ತಿಯಾಗುತ್ತಿದ್ದೇ ಎಂದ. ಪುಣ್ಯವಂತನ ಅದೃಷ್ಟಕ್ಕೆ ಅಲ್ಲಿ ಎಲ್ಲರೂ ಪುಣ್ಯವಂತನ ಜಾತಿಯವರೇ ಸೇರಿದ್ದರು. ಒಬ್ಬ ಹೇಳಿದ, ಅದೇ ನೀನು ಬೇರೆ ಜಾತಿಯವನಾಗಿದ್ದರೆ ಇಷ್ಟರೊಳಗೆ ನೀನು. ಹೀಗೆ ಮಾತಿಗೆ ಮಾತು ಸೇರಿಕೊಳ್ಳುತ್ತಾ ಅಂದಿನ ಮೇಳದಲ್ಲಿ ನಮ್ಮ ಜಾತಿ ತುಳಿತಕ್ಕೀಡಾಗಿದೆ. ನಮ್ಮ ಜಾತಿಯ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂಬ ತೀರ್ಮಾನಕ್ಕೆ ಬರಲಾಯಿತು. ಅದೇ ಸಮಯದಲ್ಲಿ ಅವನ ಜಾತಿಗೊಬ್ಬ ಜಗದ್ಗುರುವಿನ ಪೀಠಾರೋಹಣ ನಡೆಯಿತು. ಪುಣ್ಯವಂತನೇ ಹಲವಾರು ಕಾರ್ಯಕ್ರಮಗಳ ಉಸ್ತುವಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ. ಜಗದ್ಗುರುಗಳು ಪುಣ್ಯವಂತನ ಬುದ್ಧಿ ಕ್ಷಮತೆಯನ್ನು ಗುರುತಿಸಿ ನೀವೇಕೆ ಸದಾ ನಮ್ಮ ಜೊತೆಯಲ್ಲಿಯೇ ಇರಬಾರದು ಎಂದರು. ಅದರಂತೆಯೇ ಮಠದ ಮೇಲುಸ್ತುವಾರಿ ನೋಡಿಕೊಳ್ಳುತ್ತಾ ಅದರ ಅಭಿವೃದ್ಧಿಗಾಗಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸುವ ಮಹತ್ತರ ಹುದ್ದೆ ಪುಣ್ಯವಂತನಿಗೆ ದೊರೆತಿತ್ತು. ಅದು ಬಹುದೊಡ್ಡ ಜಾತಿಯ ಮಠವಾದ್ದರಿಂದ ಕೆಲವೇ ದಿನಗಳಲ್ಲಿ ಎಲ್ಲಾ ಕಾರಿಣಿಗಳು ಬರಲಾರಂಭಿಸಿದರು. ಪುಣ್ಯವಂತನಿಗೆ ಜಾತಿಯ ಅಭಿಮಾನ ಕಾಜಾಣವಾಗಿ ತುಂಬಿ ಹೋಗಿತ್ತು. ತನ್ನ ಜಾತಿಯವರ ಪ್ರಗತಿಗಾಗಿ ತಾನು ಜೀವನಮಾನವಿಡೀ ಹೋರಾಡಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದ ಪುಣ್ಯವಂತನ ಅವನ ಚಿಂತನೆಗಳಿಗೆ ವಿರುದ್ಧವಾಗಿ ಹೊರಟಿದ್ದ ಪುಣ್ಯವಂತನ ಚಾಣಾಕ್ಷ ತಂತ್ರಗಳಿಂದ ಜಗದ್ಗುರುಗಳು ಕೆಲವೇ ದಿನಗಳಲ್ಲಿ ಪ್ರಭಾವಿ ವ್ಯಕ್ತಿಯಾದರು. ಅಧಿಕಾರಿಗಳು ತಮ್ಮ ಟ್ರಾನ್ಸ್ಫರ್, ಸಸ್ಪೆಂಡ್, ರಿವೋಕ್ ಎಂದು ಮಠದ ಅಂಗಳದಲ್ಲಿ ಠಿಕಾಣಿ ಹೂಡಿದರು. ಪುಣ್ಯವಂತ ಮಠದ ವತಿಯಿಂದ ಪತ್ರಿಕೆ, ದಾಸೋಹ ಹೀಗೆ ಹಲವು ಯೋಜನೆಗಳನ್ನು ನಿರೂಪಿಸಿ ಕಾರ್ಯಗತಗೊಳಿಸಿದ. ರಾಜಕಾರಣಿಗಳ ಬಾಯಲ್ಲಿಯೂ ಪುಣ್ಯವಂತನ ಹೆಸರು ಓಡಾಡತೊಡಗಿತು. ಪುಣ್ಯವಂತ ಪ್ರಭಾವಿ ವ್ಯಕ್ತಿಯಾಗಿ ಬೆಳೆದ. ಈಗ ಪುಣ್ಯವಂತ ತನ್ನ ಹಳೆಯ ಕನಸುಗಳನ್ನು ಕೆದಕಲು ಆರಂಭಿಸಿದ. ತನ್ನ ಕನಸಿನ ಗುಮ್ಮಟ ಕಟ್ಟಬೇಕೆಂಬ ಆಸೆ ಮತ್ತೆ ಗರಿಗೆದರಿತು. ಪುಣ್ಯವಂತನಿಗೆ ಹಣ ಮಾಡುವ ಕಲೆ ಗೊತ್ತಿರಲಿಲ್ಲ. ಆದರೆ ಬೇರೆಯವರು ಜಾತಿಯ ಹೆಸರಿನಲ್ಲಿ ಹೇಗೆ ಹಣ ಮಾಡುತ್ತಿದ್ದಾರೆ ಎಂಬುದನ್ನು ಗಮನಿಸುತ್ತಿದ್ದ. ದನ ಕಾಯುವ ಹುಡುಗ ಕೈಯಲ್ಲಿ ಕೋಲು ಹಿಡ್ಕೋತಾನೆ, ಪಾಠ ಹೇಳುವ ಮೇಷ್ಟ್ರು ಕೈಯಲ್ಲಿ ಕೋಲು ಹಿಡ್ಕೋತಾರೆ, ಕಾನೂನು ಕಾಯುವ ಪೊಲೀಸ್ ಕೋಲನ್ನು ಹಿಡಿದೇ ಇರುತ್ತಾನೆ. ಇವರೆಲ್ಲ ಒಂದೇ ಆಗಲು ಸಾಧ್ಯವೇ? ಬೌದ್ಧ ಸನ್ಯಾಸಿಗಳು ಕೆಂಪು ಬಟ್ಟೆ ಹಾಕ್ತಾರೆ, ಹಿಂದೂ ಸನ್ಯಾಸಿಗಳು ಕೆಂಪು ಬಟ್ಟೆ ಹಾಕ್ತಾರೆ, ಜನಸಾಮಾನ್ಯನೂ ಕೆಂಪು ಬಟ್ಟೆ ಹಾಕಬಾರದು ಎಂಬ ಕಾಯ್ದೆ ಇಲ್ಲ. ಅಂದರೆ ಕೆಂಪು ಬಟ್ಟೆಯನ್ನು ಯಾರು ಬೇಕಾದರೂ ಹಾಕಬಹುದು. ಬಟ್ಟೆ ಹಾಕಿದ ಮಾತ್ರಕ್ಕೆ ಸನ್ಯಾಸಿಗಳಾಗಲು ಸಾಧ್ಯವೇ? ನಮ್ಮ ಪುಣ್ಯವಂತನಿಗೆ ಈ ಸರಳ ಸತ್ಯವೇ ಅರ್ಥವಾಗಿರಲಿಲ್ಲ. ಕೆಂಪು ಬಟ್ಟೆ ಹಾಕಿದವರು ಉಪ್ಪು ಖಾರ ತಿನ್ನುತ್ತಾರೆ. ಎಲ್ಲ ವ್ಯಕ್ತಿಗಳಿಗೂ ಇರುವಂತೆ ಎಲ್ಲ ಅಂಗಾಂಗಗಳು ಸಕ್ರಿಯವಾಗಿರುತ್ತವೆ. ಎಲ್ಲರಿಗೂ ಇರುವಂತಹ ಮೆದುಳಿನ ರಚನೆಯೇ ಇರುತ್ತದೆ. ಹೀಗಾಗಿ ಅಲ್ಲಿ ಹಣ, ವ್ಯಾಮೋಹ, ಸಿಟ್ಟು, ಸ್ವಾರ್ಥ, ದುಶ್ಚಟ ಹೀಗೆ ಏನೇನು ಇರಬೇಕು ಹಾಗೂ ಏನೇನು ಇರಬಾರದೋ ಅದೆಲ್ಲವೂ ಇದ್ದೇ ಇರುತ್ತದೆ. ಆದರೆ ಪುಣ್ಯವಂತ ಕೋಲು ಹಿಡಿದವರೆಲ್ಲ ಮೇಷ್ಟ್ರು, ಕೆಂಪು ಬಟ್ಟೆ ಧರಿಸಿದವರೆಲ್ಲ ದೇವರು, ಜಾತಿಯಿಂದಲೇ ಅನ್ನ ಸಿಗುತ್ತದೆ ಎಂಬ ಮೂರ್ಖ ನಂಬಿಕೆಗಳನ್ನು ಇಟ್ಟುಕೊಂಡಿದ್ದ. ದಿನಗಳೆದಂತೆ ಪುಣ್ಯವಂತನ ವರ್ಚಸ್ಸು ಹೆಚ್ಚುತ್ತಿದ್ದರೆ ಮಠದ ಅಂಗಳದೊಳಗೆ ಇದ್ದ ಹೆಗ್ಗಣಗಳು ತಮ್ಮ ತೂತು ಕೊರೆಯುವ ಕೆಲಸಕ್ಕೆ ಅಡ್ಡಿಯಾಗುತ್ತಾನೆ ಎಂದು ಆತನನ್ನು ಹೊರದಬ್ಬಲು ಕಾಯುತ್ತಿದ್ದರು. ಈತನ ರಾಜಕೀಯ ಸ್ನೇಹಿತ ಈತನನ್ನು ತನ್ನ ಜೊತೆ ರಾಜಧಾನಿಗೆ ಬಾ ಎಂದು ಆಹ್ವಾನ ನೀಡಿದ. ಪುಣ್ಯವಂತನಿಗೆ ಈ ಜಾತಿ ಮಠ ಎಂಬುದಕ್ಕಿಂತ ರಾಜಕೀಯ ಬೆಂಬಲದಿಂದ ನಾನು ಸುಲಭವಾಗಿ ಗುಮ್ಮಟ ಕಟ್ಟಬಹುದು ಎನಿಸಲಾರಂಭಿಸಿತು. ಅಷ್ಟರಲ್ಲಿ ಪುಣ್ಯವಂತನ ತಂದೆ ತಾಯಿಗಳು ಮಠಕ್ಕೆ ಬಂದು ನಮ್ಮ ಮಗ ನಮ್ಮನ್ನು ನೋಡಿಕೊಳ್ಳುತ್ತಿಲ್ಲ ಎಂದು ದೂರು ನೀಡುವುದಷ್ಟೇ ಅಲ್ಲದೆ 1 ವಾರ ಕಾಲ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಮಠದ ಅಂಗಳದಲ್ಲಿ ಠಿಕಾಣಿ ಹೂಡಿದರು. ಪುಣ್ಯವಂತನನ್ನು ಮಠದಿಂದ ಒಕ್ಕಲೆಬ್ಬಿಸಬೇಕು ಎಂದು ಸಂಚು ರೂಪಿಸಿದ್ದವರಿಗೆ ಇದಕ್ಕಿಂತ ದೊಡ್ಡ ಆಹಾರ ಬೇಕಾಗಿರಲಿಲ್ಲ. ಇಲ್ಲಿ ಯಾರೂ ಉತ್ತಮರಲ್ಲ, ಯಾರೂ ಕೆಟ್ಟವರಲ್ಲ, ನಾವು ಯಾರ ಜೊತೆ ಹೇಗೆ ವ್ಯವಹರಿಸುತ್ತೇವೆಯೋ ಹಾಗೆ. ಹಣಕ್ಕೆ ಹೆದರಿ ಆದಿಶೇಷನೂ ಓಡಿಹೋದ. ಪುರಾಣಗಳಲ್ಲಿ ಈ ಭೂಮಿಯನ್ನು ಆದಿಶೇಷ ಹೊತ್ತು ನಿಂತಿದ್ದಾನೆ ಎಂಬ ಉಲ್ಲೇಖವಿದೆ. ಹಣ ಬಂತು ನೋಡಿ, ಹಣಕ್ಕೆ ಹೆದರಿ ಆದಿಶೇಷನೂ ಓಡಿಹೋದ. ಆಮೇಲೆ ಭೂಮಿ ದುಡ್ಡಿನ ಮೇಲೆಯೇ ನಿಂತುಕೊಂಡಿದೆ. ನಂತರ ವಿಜ್ಞಾನಿಗಳು ಈ ಭೂಮಿ ಗುರುತ್ವಾಕರ್ಷಣೆ ಬಲದಿಂದ ಸೂರ್ಯನ ಸುತ್ತ ಸುತ್ತುತ್ತಿದೆ ಎಂದರು.
ಏಕೆಂದರೆ ವಿಜ್ಞಾನಿಗಳ ಟೆಲಿಸ್ಕೋಪ್ನಲ್ಲಿ ದುಡ್ಡು ಕಾಣಿಸ್ತಾ ಇಲ್ಲ. ನಮ್ಮ ವಿಜ್ಞಾನಿಗಳು ಅಂತಹ ಟೆಲಿಸ್ಕೋಪನ್ನು ಇನ್ನೂ ಕಂಡುಹಿಡಿದಿಲ್ಲವಾದರೂ ಭೂಮಿ ದುಡ್ಡಿನ ಮೇಲೆ ನಿಂತಿದೆ ಎಂಬುದು ಮಾತ್ರ ಎಲ್ಲರಿಗೂ ಗೊತ್ತಿರುವ ಸತ್ಯ. ಕಟ್ಟು ಕಥೆ. ರಾಜಕೀಯ ಮಿತ್ರನ ಹೆಸರು ಯಾರಿಗೆ ಗೊತ್ತಿರಲಿಲ್ಲ. ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಶಾಸಕರು ಹಾಗೂ ಅಧಿಕಾರಿಗಳಿಗೆಲ್ಲ ಗೊತ್ತಿತ್ತು. ಆನೆ ನಡೆದದ್ದೇ ದಾರಿ ಎಂಬಂತೆ ತಿರುಪತಿ ಯಾವುದೇ ಕಚೇರಿಗೆ ಹೋದರೂ ಅಧಿಕಾರಿಗಳು ಎದ್ದು ನಿಂತು ಸೆಲ್ಯೂಟ್ ಹೊಡೆಯುತ್ತಿದ್ದರು. ಪುಣ್ಯವಂತ ಒಮ್ಮೆ ರಾಜಕೀಯ ಮಿತ್ರನ ಜೊತೆಗೆ ವಿಧಾನಸೌಧದೊಳಗೆ ಹೋದ. ಅಲ್ಲಿ ಲಿಫ್ಟ್ ಆಪರೇಟರ್ಗಳಿಂದ ಕಾವಲಿಗೆ ನಿಂತ ಪೊಲೀಸರೆಲ್ಲ ಸೆಲ್ಯೂಟ್ ಹೊಡೆಯುವುದನ್ನು ನೋಡಿದಂಗಾಗಿ ಹೋದ. ಪುಣ್ಯವಂತನಿಗೆ ಎಂತಹ ಪ್ರಭಾವಿ ವ್ಯಕ್ತಿ ನನ್ನ ಸ್ನೇಹಿತನಾಗಿದ್ದಾನೆ ಎನಿಸಿತು. ಇನ್ನು ನಾನು ಗುಮ್ಮಟ ಕಟ್ಟಿಸಲು ತಡವಾಗುವುದಿಲ್ಲ ಎಂದು ಭಾವಿಸಿದ. ಬೇರೆ ಊರಿನಲ್ಲಿರುವುದಕ್ಕೆ ಹೆಂಡತಿ ಜಗಳ ಮಾಡುತ್ತಿದ್ದರೆ ರಾಜಕೀಯ ಮಿತ್ರ ಹೆಂಡತಿಯರನ್ನು ಹೇಗೆ ಪಳಗಿಸಬೇಕು ಎಂಬ ಬಗ್ಗೆ ತರಬೇತಿಯನ್ನೇ ಕೊಟ್ಟ. ಅವನ ಮಾತಿನ ಪ್ರಕಾರ ಹೆಂಡತಿಯನ್ನು ದೂರ ದೂರದ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸ ಕರೆದುಕೊಂಡು ಹೋಗಿ ಚೆನ್ನಾಗಿ ಹಣ ಖರ್ಚು ಮಾಡಿದ. ಹೆಂಡತಿ ಖುಷಿಯಾದಳು. ಸಂಸಾರದ ಅಂಕುಡೊಂಕುಗಳ ನಡುವೆ ಪುಣ್ಯವಂತ ಹಣದ ತೈಲಿಯ ಹಿಂದೆ ಹೊರಟ. ಕೆಲವೇ ದಿನಗಳಲ್ಲಿ ರಾಜಕೀಯ ಮಿತ್ರ ಪುಣ್ಯವಂತನ ಕೈಯಲ್ಲೇ ಹಣ ನೀಡಲು ಆರಂಭಿಸಿದ. ಹಣವೆಂದರೆ ಅದು ಭ್ರಷ್ಟಾಚಾರದ ಹಣ. ತನ್ನ ಕಂಪ್ಯೂಟರ್ಗಳು ಕಳ್ಳತನವಾದ ಸಂದರ್ಭದಲ್ಲಿ ನಾಯಿಗಳನ್ನು ಶ್ವಾನದಳ ಕರೆಸಲು ಪೊಲೀಸರಿಗೆ 1,000 ಕೊಡಲು ವಿರೋಧಿಸಿದ್ದ ಪುಣ್ಯವಂತ ತನ್ನ ಕೈಯಿಂದಲೇ ಲಕ್ಷ ರೂಪಾಯಿಗಳನ್ನು ಪಡೆದು ಹಂಚುತ್ತಿದ್ದ. ಒಟ್ಟಿನಲ್ಲಿ ಪುಣ್ಯವಂತ ಭ್ರಷ್ಟ ಕೂಪದಲ್ಲಿ ಪಾಲು ಪಡೆದಿದ್ದ. ಜೊತೆಗೆ ಸದಾ ಕುಡಿತ, ಸಿಗರೇಟು ಇದ್ದೇ ಇತ್ತು. ಜೊತೆಗೆ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳಿಗೆ ಡಿಸ್ಕೋಥೆಕ್ ಬೆಲವಣ್ಣುಗಳನ್ನು ತೋರಿಸಲಾರಂಭಿಸಿದ. ತಾನು ಮಾತ್ರ ಬೇರೆಯವರನ್ನು ತಣಿಯಲು ಬಿಟ್ಟು ಕುಡಿಯುವುದರಲ್ಲೇ ತಲ್ಲೀನನಾಗುತ್ತಿದ್ದ. ಹಣಕ್ಕಾಗಿ ಈ ಪ್ರಪಂಚದಲ್ಲಿ ಏನೆಲ್ಲ ವ್ಯವಹಾರಗಳು ನಡೆಯುತ್ತವೆ ಎಂದು ಅಚ್ಚರಿಯಾದರೂ ತಾನು ಅದರ ಒಂದು ಅಂಗವಾಗಲು ಸಿದ್ಧನಾಗಿದ್ದ. ಹಣ ಎಂಬುದು ಪುಣ್ಯವಂತನ ಮನಸ್ಸಿನಲ್ಲಿದ್ದ ಆದರ್ಶಗಳನ್ನು ಸುಟ್ಟು ಭಸ್ಮ ಮಾಡಿತ್ತು. ಆದರೂ ಅವನ ಮನಸ್ಸಿನ ಮೂಲೆಯಲ್ಲಿ ತನ್ನ ಕನಸಿನ ಗುಮ್ಮಟ ಕಟ್ಟಬೇಕು ಎಂಬುದು ಅಳಿಸಿರಲಿಲ್ಲ. ಜಾಣರ ಗುಂಪಿನಲ್ಲಿ ದಡ್ಡನಾಗಿರುವುದಕ್ಕಿಂತ ದಡ್ಡರ ಗುಂಪಿಗೆ ಜಾಣನಾಗಿರು.